Next question from the year 2017. The question is, the magnetic field at the center of a current carrying loop of radius 0.1 meter is 5 root 5 times the at a point along its axis. The distance of this point from the center of the loop is. Distance na calculate ಮಾಡಕ್ಕೆ ಹೇಳಿದ್ದಾರೆ. Let move on to the solution for this question. In the question they are given r is equal to 0.1 meter. They are given the magnetic field at the center. ಈ ಪಾಯಿಂಟ್ ಅಲ್ಲಿ say for example ಇದು ರೇಡಿಯಸ್ ಅಂತ ತಗೋಣ, ಕರೆಂಟ್ ಅನ್ನ I ಅಂತ ತಗೋಣ. ಈ ಪಾಯಿಂಟ್ ಅಲ್ಲಿ say ಇದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಬಿ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಎಷ್ಟಿರುತ್ತೆ ಅಂದರೆ ಈ ಪಾಯಿಂಟಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ವಾ ಅದಕ್ಕಿಂತ 5 ರೂಟ್ 5 ಟೈಮ್ಸ್ ಜಾಸ್ತಿ ಇರುತ್ತೆ. ನಮಗೆ ಫಸ್ಟ್ ಈ ಪಾಯಿಂಟಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋ ಫಾರ್ಮುಲಾ ಬೇಕಲ್ವಾ. ವಿ ನೋ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಿ ಇಸ್ ಗಿವನ್ ಬೈ ಮ್ಯೂ ನಾಟ್ ಡಿವೈಡೆಡ್ ಬೈ 4 ಪೈ 2 ಪೈ ಐ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಟು ದಿ ಪವರ್ ಆಫ್ 3/12. ದಿಸ್ ಇಸ್ ದ ಫಾರ್ಮುಲಾ. ಇಲ್ಲಿ ಈ ಎಕ್ಸ್ನ ಕೇಳಿದ್ದಾರೆ. ವಾಟ್ ಈಸ್ ಎಕ್ಸ್? ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಗೊತ್ತಿದೆಯಲ್ವಾ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಇಸ್ ಗಿವನ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 0 ಆದರೆ ವಿ ಕ್ಯಾನ್ ಗೆಟ್ ಮ್ಯೂ ನಾಟ್ ಐ ಡಿವೈಡೆಡ್ ಬೈ 2r. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್. ಇದನ್ನ ಈಕ್ವೇಶನ್ ತಗೊಳ್ಳೋಣ. ಅಕಾರ್ಡಿಂಗ್ ಟು ದಿಸ್ ಟೈಪ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಐ ಡಿವೈಡೆಡ್ ಬೈ 2r ಇಸ್ ಈಕ್ವಲ್ ಟು 5 ರೂಟ್ 5 ಟೈಮ್ಸ್ 5 ರೂಟ್ 5 ಟೈಮ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಎಷ್ಟಿದೆ? ಮ್ಯೂ ನಾಟ್ ಡಿವೈಡೆಡ್ ಬೈ 4 ಪೈ 2 ಪೈ ಐ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಟು ದಿ ಪವರ್ ಆಫ್ 3/12. ಇಲ್ಲಿ ಎಲ್ಲ ಕ್ಯಾನ್ಸಲ್ ಮಾಡೋಣ. ಏನೇನು ಕ್ಯಾನ್ಸಲ್ ಆಗುತ್ತಾ? 2 ಪೈ 1 2 ಪೈ 2 ಮ್ಯೂ ನಾಟ್ ಗೆಟ್ ಕ್ಯಾನ್ಸಲ್ ಔಟ್, ಐ ಗೆಟ್ ಕ್ಯಾನ್ಸಲ್ ಔಟ್. ರಿಮೈನಿಂಗ್ ನೋಡಿ ಇಲ್ಲಿ ಏನು ಉಳಿತು? 1 ಡಿವೈಡೆಡ್ ಬೈ ಇಲ್ಲಿ ನೋಡಿ ಈ 2 ಗೆಟ್ ಕ್ಯಾನ್ಸಲ್ ಆಗ್ತಲ್ಲ 1/r ಉಳಿತು ಇಲ್ಲಿ. ಇಲ್ಲಿ ನೋಡಿ 5 ರೂಟ್ 5 ಇದೆ. ಓಕೆ, ಇಯರ್ ಇನ್ನ ರಿಮೈನಿಂಗ್ ವಿಲ್ ಬಿ ಇಲ್ಲಿ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಇಯರ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಟು ದಿ ಪವರ್ ಆಫ್ 3/2. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಟು ದಿ ಪವರ್ ಆಫ್ 3/2 ಇಸ್ ಈಕ್ವಲ್ ಟು 5 ರೂಟ್ 5 ಟೈಮ್ಸ್ ಆರ್ ಇಂಟು ಆರ್ ಕ್ಯೂಬ್ ಆಗುತ್ತಲ್ವಾ. ಓಕೆ, ಈಗ ನಾನು ಬೋತ್ ಸೈಡ್ಸ್ ಏನು ಮಾಡ್ತೀನಿ ಅಂದರೆ ಸ್ಕ್ವಯರಿಂಗ್ ಮಾಡಿಬಿಡ್ತೀನಿ. ಬೋತ್ ಸೈಡ್ ಸ್ಕ್ವಯರಿಂಗ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ಸ್ಕ್ವಯರ್ ರೂಟ್ ಇದೆ. ಆಗ ಸ್ಕ್ವಯರಿಂಗ್ ಮಾಡಿದ್ರೆ ಸ್ಕ್ವಯರ್ ರೂಟ್ ಹೊರಟೋಗುತ್ತೆ. ಸೊ ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್ ವಿ ಕ್ಯಾನ್ ಗೆಟ್ 3. ಸ್ಕ್ವಯರ್ ಆ್ಯಂಡ್ ಸ್ಕ್ವಯರ್ ರೂಟ್ ಗೆಟ್ ಕ್ಯಾನ್ಸಲ್ ಔಟ್. ಇಲ್ಲಿ ಏನಾಗುತ್ತೆ ನೋಡಿ 5 ಸ್ಕ್ವೇರ್ ಅಂದರೆ 25 ಇಂಟು ಇಲ್ಲಿ ಸ್ಕ್ವಯರ್ ಮಾಡಿದಾಗ ಏನಾಗುತ್ತೆ ಸ್ಕ್ವಯರ್ ರೂಟ್ ಆ್ಯಂಡ್ ಸ್ಕ್ವಯರ್ ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ ವಿಲ್ ಬಿ 5. ಇದೇನಾಗುತ್ತೆ ಆರ್ ಟು ದಿ ಪವರ್ ಆಫ್ 6. 3 ಸ್ಕ್ವೇರ್ ಮಾಡಿದ್ರೆ 3 ಇಂಟು 2 ಸ್ಕ್ವಯರ್ ಮಾಡಬೇಕಾದ್ರೆ ನಾವು ಮಲ್ಟಿಪ್ಲೈ ಮಾಡಬೇಕಲ್ವ. 3 ಇಂಟು 2 ಇಸ್ 6. ನಮಗೆ ಬೇಕಾದ್ರೆ ಈ ಡಿಸ್ಟೆನ್ಸ್ ಅಲ್ವಾ. ಮತ್ತು ಇನ್ನೊಂದಿಷ್ಟು ನಾನು ಸಿಂಪ್ಲಿಫಿಕೇಶನ್ ಮಾಡ್ತೀನಿ. ಇಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಟು ದಿ ಪವರ್ ಆಫ್ 3 ಇಸ್ ಈಕ್ವಲ್ ಟು ನೋಡಿ ಇದು 5 ಸ್ಕ್ವೇರ್ ಅಂತ ಬರೀಬೋದಲ್ವಾ. ಇಲ್ಲಿ 5 ಟು ದಿ ಪವರ್ ಆಫ್ 1 ಆಯ್ತು. ಇದೇನಾಯಿತು 5 ಕ್ಯೂಬ್ ಆಯ್ತಲ್ವಾ. ಇದನ್ನು ನಾನು ಆರ್ ಕ್ಯೂಬ್ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಆರ್ ಕ್ಯೂಬ್ ಹೋಲ್ ಸ್ಕ್ವೇರ್ 3 2 6 ಸೇಮ್ ಬರುತ್ತೆ. ಈಗ ಟೇಕಿಂಗ್ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್ಸ್ ಮಾಡಿಬಿಟ್ರೆ ಈ ಕ್ಯೂಬ್ಗಳೆಲ್ಲ ಹೊರಟೋಗ್ಬಿಡುತ್ತಲ್ಲ. ಎಲ್ಲ ಸೈಡ್ ಕ್ಯೂಬ್ ಇದೆ. ಇದೊಂದು ಆರ್ ಉಳಿತು. ಇದನ್ನ ಹೇಗೆ ಬರಿತೀನಿ ನೋಡಿ. ಈಗ 5 ಆರ್ ಸ್ಕ್ವೇರ್ ಹೋಲ್ ಕ್ಯೂಬ್ ಅಂತ ಬರಿಬೋದಾ ನೋಡಿ. 5 ಕ್ಯೂಬ್ ಇಲ್ಲಿ 2 ಇದೆ, ಇಲ್ಲಿ 3 ಇದೆ. 3 2s 6 ಅಲ್ಲಿಗೆ ಸೇಮ್ ಬರುತ್ತಲ್ವಾ. ಸೊ ಟೇಕಿಂಗ್ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್ಸ್ ಮಾಡಿದರೆ ರಿಮೈನಿಂಗ್ ವಿಲ್ ಬಿ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲೇನಾಯಿತು 5 ಆರ್ ಸ್ಕ್ವೇರ್ ಅಂತ ಟೇಕಿಂಗ್ ಕ್ಯೂಬ್ ರೂಟ್. ಹಾಗಾಗಿ ಕ್ಯೂಬ್ ಬಿಟ್ ಕ್ಯಾನ್ಸಲ್ ಔಟ್. ಈಗ ನನಗೆ ಬೇಕಾಗಿರೋದು ಎಕ್ಸ್ ಅಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಆ ಕಡೆ ಹೋದರೆ 4 ಆರ್ ಸ್ಕ್ವೇರ್. ಇದನ್ನು ನಾನು 2 ಸ್ಕ್ವೇರ್ ಆರ್ ಸ್ಕ್ವೇರ್ ಅಂತ ಬರೆದ್ರೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು 2 ಟೈಮ್ಸ್ ಆರ್ ಆಯಿತು. ಸೊ ಆರ್ ಗೊತ್ತಿದೆಯಲ್ವಾ. 2 ಇಂಟು ಆರ್ ಇಸ್ ನಥಿಂಗ್ ಬಟ್ 0.1 ಮೀಟರ್. ಸೊ 0.1 ವಿ ಕ್ಯಾನ್ ಗೆಟ್ ಎಕ್ಸ್ ಇಸ್ ಈಕ್ವಲ್ ಟು 0.2 ಮೀಟರ್. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. Next question from the same year 2017. The question is, a proton, a deuteron and an alpha particle are projected perpendicular to the direction of a uniform magnetic field with the same kinetic energy. The ratio of the radii of the circular paths described by them is. ಇಲ್ಲಿ ರೇಷಿಯೋ ಆಫ್ ದ ರೇಡಿಯೈ ಆಫ್ ದ ಸರ್ಕ್ಯುಲರ್ ಪಾತ್ನ ಕೇಳಿದರೆ ದ ಪಾರ್ಟಿಕಲ್ ಯಾವ್ಯಾವ ಕೊಟ್ಟಿದ್ದಾರೆ ಅಂದರೆ ಒಂದು ಪ್ರೋಟಾನ್ ದಟ್ ಈಸ್ H11, ಅನದರ್ ಒನ್ ಡ್ಯೂಟರಾನ್ H12, ಅನದರ್ ಒನ್ ಆಲ್ಫಾ ಪಾರ್ಟಿಕಲ್
He24. They projected with the same kinetic energy. What will be the ratio of radius ಅಂತ ಕೇಳಿದ್ದಾರೆ. ರೇಡಿಯಸ್ನ ನಾವಿಲ್ಲಿ ಏನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ನಮಗೆ ಗೊತ್ತಿದೆ ರೇಡಿಯಸ್ ಫಾರ್ಮುಲಾ ಆರ್ ಇಸ್ ಈಕ್ವಲ್ ಟು ಎಮ್ ವಿ ಡಿವೈಡೆಡ್ ಬೈ ಬಿ ಕ್ಯೂ. ಬಟ್ ಫಾರ್ಮುಲಾ ಕ್ವಶನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೇಮ್ ಕೈನೆಟಿಕ್ ಎನರ್ಜಿ, ಹಾಗಾಗಿ ಫಾರ್ಮುಲಾ ಕೂಡ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿನಲ್ಲೇ ಬರ್ಕೋಬೇಕು. ಇದು ಗೊತ್ತಿದೆ, ಎಮ್ ವಿ ಇಸ್ ನಥಿಂಗ್ ಬಟ್ ಪಿ ಡಿವೈಡೆಡ್ ಬೈ ಬಿ ಕ್ಯೂ. ಬಟ್ ಕೈನೆಟಿಕ್ ಎನರ್ಜಿಗೂ ದಿಸ್ ಮೊಮೆಂಟಮ್ಗೂ ರಿಲೇಷನ್ ಇದೆಯಲ್ವಾ? ಏನು, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ 2m ಅಲ್ವಾ? ಸೊ ಪಿ ಇಸ್ ಈಕ್ವಲ್ ಟು ಏನಾಯಿತು, ಸ್ಕ್ವೇರ್ ರೂಟ್ ಆಫ್ 2m ಇಂಟು ಕೈನೆಟಿಕ್ ಎನರ್ಜಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2m ಟೈಮ್ಸ್ ಕೈನೆಟಿಕ್ ಎನರ್ಜಿ ಡಿವೈಡೆಡ್ ಬೈ ಬಿ ಕ್ಯೂ. ಸೊ ಈ ಫಾರ್ಮುಲಾದಲ್ಲಿ ನಿಮಗೆ ಯಾವ್ಯಾವ ಕಾನ್ಸ್ಟೆಂಟ್ ಟರ್ಮ್ ಇದೆಯಾ ಅದನ್ನು ಎಲಿಮಿನೇಟ್ ಮಾಡಿ, ವೇರಿಯಬಲ್ ಟರ್ಮ್ ಯಾವಿದೆಯೋ ಅವನ್ನ ಮಾತ್ರ ತಗೊಳ್ಳೋಣ. ಇಲ್ಲಿ ಕೈನೆಟಿಕ್ ಎನರ್ಜಿ ಸೇಮ್ ಅಂತ ಹೇಳಿದಾರಲ್ವಾ, ಇದು ಕಾನ್ಸ್ಟೆಂಟ್ ಆಯಿತು. 2 ಅನ್ನೋದು ಕಾನ್ಸ್ಟೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್. ಈ ಮೂರು ಪಾರ್ಟಿಕಲ್ಗೆ ಮಾಸ್ ವೇರಿ ಆಗುತ್ತೆ, ಮತ್ತೆ ಏನಾಗುತ್ತೆ, ಚಾರ್ಜ್ ವೇರಿ ಆಗುತ್ತಲ್ವಾ? ಸೊ ಆರ್ ಇಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ನಾನು ಮಾಸು ಮತ್ತು ಇನ್ ಟರ್ಮ್ಸ್ ಆಫ್ ಚಾರ್ಜಲ್ಲಿ ತೊಗೊಂಡಿನಿ. ರೂಟ್ ಎಮ್ ಇದೆ, ಹಾಗೆ ಕ್ಯೂ ಇದೆ. ಸೊ ಫಾರ್ ಎಕ್ಸಾಂಪಲ್ ಪ್ರೋಟಾನಿಗೆ ಬರೆದ್ರೆ ನೋಡಿ, ನಾನು ಪ್ರೋಟಾನ್ಗೆ ರೇಡಿಯಸ್ನ R1 ಅಂತ ತೊಗೊಂತೀನಿ, ಇದಕ್ಕೆ R2 ಅಂತ ತೊಗೊಂತೀನಿ, ಇದಕ್ಕೆ R3 ಅಂತ ತೊಗೊಳ್ತೀನಿ. ಸೊ R1 ರೇಡಿಯಸ್ ಆಫ್ ದ ಪ್ರೋಟಾನ್ ಅನ್ನು ತಗೋಬೇಕಾದ್ರೆ ನೋಡಿ, ಸ್ಕ್ವೇರ್ ರೂಟ್ ಆಫ್ ಎಮ್ ಡಿವೈಡೆಡ್ ಬೈ ಕ್ಯೂ. ಸ್ಕ್ವೇರ್ ರೂಟ್ ಆಫ್ ಎನ್ ಅಂದರೆ ಮಾಸ್ನ ನೀವು ಈ ನಂಬರ್ನ ತಗೊಳ್ಳಿ, ಚಾರ್ಜ್ಗೆ ಈ ನಂಬರ್ನ ತಗೊಳ್ಳಿ. ಸೊ ಮಾಸ್ ಏನಾಯಿತು, ರೂಟ್ 1 ಡಿವೈಡೆಡ್ ಬೈ 1. ಸೊ ಇದೇನಾಯಿತು, 1 ಆಯಿತು. ಸಿಮಿಲರ್ಲಿ R2 ಅಂದರೆ ರೇಡಿಯಸ್ ಆಫ್ ದ ಡ್ಯೂಟರಾನ್ಗೆ ಮಾಸ್ ನಂಬರ್ ಏನಿದೆ, ಇಲ್ಲಿ 2 ಇದೆ, ಇಲ್ಲಿ 2 ನೋಡಿ, ರೂಟ್ 2 ಡಿವೈಡೆಡ್ ಬೈ ಚಾರ್ಜ್ ಏನಾಗಿದೆ, ಚಾರ್ಜ್ ಅಂದರೆ ಈ ನಂಬರ್ ತಗೋಬೇಕು, ಚಾರ್ಜ್ ಏನಾಗಿದೆ 1 ಆಗಿದೆ. ಸೊ ರೂಟ್ 2 ಆಯಿತು. ಥರ್ಡ್ ಕೇಸ್ ನೋಡಿ, R3 ರೇಡಿಯಸ್ ಆಫ್ ದ ಆಲ್ಫಾ ಪಾರ್ಟಿಕಲ್. ಇಲ್ಲಿ ನೋಡಿ, ರೂಟ್ ಎಮ್ ಇದೆ, ಎಮ್ ಎಷ್ಟಿದೆ, ಇಲ್ಲಿ 4 ಇದೆ, ರೂಟ್ 4 ಡಿವೈಡೆಡ್ ಬೈ ಚಾರ್ಜ್ ಎಷ್ಟಿದೆ, ಇಲ್ಲಿ 2 ಇದೆ. ಸೊ 2. ಸೊ ದಿಸ್ ಇಸ್ ಬಿಕಮ್ಸ್ 2 ಡಿವೈಡೆಡ್ ಬೈ 2, ದಟ್ ಈಸ್ 1. ರೇಷಿಯೋ ಏನಾಯಿತು, R1 ಇಷ್ಟು R2 ಇಷ್ಟು R3 ಇಸ್ ಈಕ್ವಲ್ ಟು ನೋಡಿ 1 ಇಷ್ಟು ರೂಟ್ 2 ಇಷ್ಟು 1. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಬಿ ಕೇರ್ಫುಲ್. ಇಲ್ಲಿ ಕ್ವಶನ್ನಲ್ಲಿ ಸೇಮ್ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೋ, ಸೇಮ್ ಮೊಮೆಂಟಮ್ ಕೊಟ್ಟಿದ್ದಾರೋ, ಅಥವಾ ಸೇಮ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೋ, ಇನ್ ಟರ್ಮ್ಸ್ ಆಫ್ ಫಾರ್ಮುಲಾ ಕೂಡ ಇದೇ ಟರ್ಮಲ್ಲಿ ಇರಬೇಕು. ಕೈನೆಟಿಕ್ ಎನರ್ಜಿ ಕೊಟ್ಟರೆ ಕೈನೆಟಿಕ್ ಎನರ್ಜಿ ಟರ್ಮಲ್ಲಿ ಇರಬೇಕು, ಪೊಟೆನ್ಷಿಯಲಲ್ಲಿ ಕೊಟ್ಟರೆ ಪೊಟೆನ್ಷಿಯಲಲ್ಲಿ ಇರಬೇಕು, ಅದೇ ರೀತಿ ಮೊಮೆಂಟಮ್ ಕೊಟ್ಟರೆ ಮೊಮೆಂಟಮಲ್ಲಿ ಇರಬೇಕು. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ 1 ಇಷ್ಟು ರೂಟ್ 2 ಇಷ್ಟು 1. ನೆಕ್ಸ್ಟ್ ಕ್ವಶನ್, ಎ ಸ್ಟ್ರೈಟ್ ವೈರ್ ಆಫ್ ಲೆಂತ್ 50 centimeter carrying a current of 2.5 ampere is suspended in mid-air by a uniform magnetic field of 0.5 Tesla. The mass of the wire is ಅಂತ ಹೇಳಿದ್ದಾರೆ. ಲೆಟ್ ಮೂವ್ ಆನ್ ಟು ದ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್. ಈ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ, ವೈರ್ ಇದೆ, ಕರೆಂಟ್ ಐ ಫ್ಲೋ ಆಗ್ತಿದೆ, ಇಟ್ ಈಸ್ ಫ್ರೀಲಿ ಸಸ್ಪೆಂಡೆಡ್. ನೋಡಿ, ಈ ರೀತಿ ಫ್ರೀಲಿ ಸಸ್ಪೆಂಡ್ ಮಾಡಿದ್ದಾರೆ, ಹಾಗಾಗಿ ಒಂದು ಡೌನ್ವರ್ಡ್ ಫೋರ್ಸ್ ಆ್ಯಕ್ಟ್ ಆಗಬೇಕು, ಇನ್ನೊಂದು ಅಪ್ವರ್ಡ್ ಫೋರ್ಸ್ ಆ್ಯಕ್ಟ್ ಆಗಬೇಕು. ಈ ಒಂದು ವೈರಲ್ಲಿ ಕರೆಂಟ್ ಫ್ಲೋ ಆಗ್ತಿರೋದ್ರಿಂದ ಅದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡಿಂದ ಮ್ಯಾಗ್ನೆಟಿಕ್ ಫೋರ್ಸ್ ಬರುತ್ತೆ. ಇದು ಕಂಡಕ್ಟರ್ ಕ್ಯಾರಿಂಗ್ ಎ ಕರೆಂಟ್ ಐ ಆಗಿರೋದ್ರಿಂದ ಮ್ಯಾಗ್ನೆಟಿಕ್ ಫೋರ್ಸ್ ಏನಾಗಿರುತ್ತೆ, IBL sin theta ಆಗಿರುತ್ತೆ, ದಟ್ ಈಸ್ IBL sin theta. ಇಲ್ಲಿ ಥೀಟಾ 90 ಡಿಗ್ರಿ ಆಗಿರುತ್ತೆ, ಬಿಕಾಸ್ I and B means that is the length vector as well as magnetic field vector are perpendicular. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಏನಾಗಿರುತ್ತೆ, IBL ಆಗಿರುತ್ತೆ. ಹಾಗಾದರೆ ಇದು ಫ್ರೀಲಿ ಸಸ್ಪೆಂಡ್ ಆಗಿರೋದ್ರಿಂದ ಒಂದು ಡೌನ್ವರ್ಡು ವೆಯ್ಟ್ ದಟ್ ಈಸ್ mg, ಅನದರ್ ಒನ್ ಅಪ್ವರ್ಡ್ ಏನಾಗಿರುತ್ತೆ ಮ್ಯಾಗ್ನೆಟಿಕ್ ಫೋರ್ಸ್. ಇವೆರಡು ಬ್ಯಾಲೆನ್ಸ್ ಆದಾಗ ಇದೇನಾಗುತ್ತೆ, ಈ ರೀತಿ ಫ್ರೀಲಿ ಸಸ್ಪೆಂಡ್ ಆಗುತ್ತೆ. ಸೊ ವೆಯ್ಟ್ ಈಸ್ ಬ್ಯಾಲೆನ್ಸ್ಡ್ ಬೈ ದ ಮ್ಯಾಗ್ನೆಟಿಕ್ ಫೋರ್ಸ್. ಸೊ m ಬೇಕಾಗಿರೋದಲ್ವ ನಮಗೆ. ಸೊ m ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ g. ಮ್ಯಾಗ್ನೆಟಿಕ್ ಫೋರ್ಸ್ ಏನಿದೆ, IBL ಡಿವೈಡೆಡ್ ಬೈ g. ಸೊ m ಇಸ್ ಈಕ್ವಲ್ ಟು I ವ್ಯಾಲ್ಯೂ, I is 2.5 ಇಂಟು B ವ್ಯಾಲ್ಯೂ, B is equal to 0.5. L ನೋಡಿ, ಲೆಂತ್ ಈಸ್ 50 centimeter, ಅದನ್ನು ನಾನು ಮೀಟ್ರಿಗೆ ಕನ್ವರ್ಟ್ ಮಾಡಿದರೆ 0.5 ಆಗುತ್ತೆ, ಡಿವೈಡೆಡ್ ಬೈ G ಈಸ್ 10. ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಿದರೆ ವಿ ಕ್ಯಾನ್ ಗೆಟ್ m ಇಸ್ ಈಕ್ವಲ್ ಟು 2.5ನ ನಾನು ಸಿಂಪ್ಲಿಫಿಕೇಶನ್ ಪರ್ಪಸ್ ಆಗಿ 5/2 ಅಂತ ಬರಿತೀನಿ. ಇದು 0.5ನು 1/2 ಅಂತ ಬರೆಯೋಣ. ದಿಸ್ ಇಸ್ ಆಲ್ಸೋ 1/2 ಡಿವೈಡೆಡ್ ಬೈ 10 ಅಲ್ವಾ. ಸೊ 5 1s 5 2s
ದಿಸ್ ಇಸ್ ಬಿಕಮ್ಸ್ 1 ಡಿವೈಡೆಡ್ ಬೈ ನೋಡಿ 2 2s 4 4 2s 8 8 2s 16 1 ಡಿವೈಡೆಡ್ ಬೈ 16 ಆಯಿತು. ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದರೆ ವಿ ಕ್ಯಾನ್ ಗೆಟ್ 16 ಇದೆ. ಸೊ ನಾನೇನು ಮಾಡ್ತೀನಿ 1 ಇದೆ ಇಲ್ಲಿ, ಸೊ 0 ಆಯಿತು, ಇನ್ನೊಂದು 0 ತೊಗೊಳ್ತೀನಿ 0, ಸೊ 6 ಸೊ ವಿ ಕ್ಯಾನ್ ಗೆಟ್ 0.0625 kg ಬರುತ್ತೆ. ದಿಸ್ ಇಸ್ ದ ಆನ್ಸರ್. ಬಟ್ ಅಲ್ಲಿ ಗ್ರಾಮಲ್ಲಿದೆ, ಇದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡಿದರೆ ವಿ ಕ್ಯಾನ್ ಗೆಟ್ ಮಾಸ್ ಇಸ್ ಈಕ್ವಲ್ ಟು 62.5 gram. This is the answer for the given question because we know that 1 kg is equal to 1000 gram. ಇದನ್ನು ಯೂಸ್ ಮಾಡಿಕೊಂಡು ನಾನು ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. ದ ಆನ್ಸರ್ ಫಾರ್ ದ ಕ್ವಶನ್ ಇಸ್ 62.5 gram.